ಮನೆಯಂದ್ಮೇಲೆ ತಂದೆ ಮಗನ ನಡುವೆ ಸಣ್ಣ ಪುಟ್ಟ ಜಗಳ ಕಾಮನ್. ಎಷ್ಟೇ ಕೋಪ ಇದ್ರೂ ತಂದೆ ಮಗನಿಗೆ ಹೊಡೆಯೋದು ಓಕೆ. ಆದರೆ ಇಲ್ಲೊಬ್ಬ ತಂದೆ ತನ್ನ ಎದೆ ಮಟ್ಟಕ್ಕೆ ಬಂದ ಮಗನನ್ನ ಕೊಲೆ ಮಾಡೋ ಮಟ್ಟಿಗೆ ಕೋಪಗೊಂಡಿದ್ದ. ಅದು ಕೂಡ ಜಸ್ಟ್ ಬೈಕ್ ತೆಗೆದುಕೊಂಡು ಹೋಗಿದ್ದ ವಿಷಯಕ್ಕೆ. ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ಕೋಪ. ಮಗನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಅಪ್ಪ. ಇದೇ ಬೈಕು, ಇದೇ ಸ್ಪ್ಲೆಂಡರ್ ಬೈಕ್ನ ಸವಾರಿ ವಿಷಯಕ್ಕೆ ನಡೆಯಬಾರದ್ದೇ ನಡೆದಿದೆ. ನಗರದ ಕುಮಾರಸ್ವಾಮಿ ಲೇಔಟ್ನ ಪ್ರಗತಿಪುರದ ಈ ಮನೆಯಲ್ಲಿ ನಡೆದಿರೋ ಘಟನೆ ಇದು. ಫೋಟೋದಲ್ಲಿರೋ ಈತನ ಹೆಸರು ಆನಂದ್, ಮತ್ತಿವನು ಈತನ ಪುತ್ರ ಮಲ್ಲಿಕಾರ್ಜುನ್. ತಂದೆ ಗಾರೆ ಕೆಲಸ ಮಾಡ್ತಿದ್ರೆ ಮಗ ಟೈಲ್ಸ್ ಹಾಕೋ ಕೆಲಸ ಮಾಡ್ತಿದ್ದ. ಅಪ್ಪ ಮಗನ ನಡುವೆ ಆಗಾಗ ಜಗಳ ನಡೀತಾನೆ ಇತ್ತು. ಆದರೆ ಮೇ 1ರಂದು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ರಜೆ ಇತ್ತು. ಅವತ್ತು ಅಪ್ಪನ ಬೈಕ್ ತಗೊಂಡು ಮಲ್ಲಿಕಾರ್ಜುನ ಹೊರ ಹೋಗಿ ಸಂಜೆ ವಾಪಸ್ ಬಂದಿದ್ದ. ಆದರೆ ಹೇಳದೆ ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ಅಪ್ಪ ಅಟ್ಟಹಾಸ ಮೆರೆದಿದ್ದಾನೆ. ಮಗನಿಗೆ ಪೆಟ್ರೋಲ್ ಸುರಿದಿದ್ದು ಬೆಂಕಿಯೇ ಧಗಧಗಿಸಿದೆ. ನೀನು ಬರೀ ಬೀದಿ ತಿರುಗ್ತಿ, ಹುಡುಗರ ಜೊತೆ ಸೇರ್ಕೊಂಡು ಇದು ಮಾಡ್ತೀಯ ಅಂದ್ಬಿಟ್ಟು ಜಗಳ ಮಾಡ್ತಾ ಇದ್ದೀವಿ. ಜಗಳ ಮಾಡೋ ಟೈಮಲ್ಲಿ ವಾಟರ್ ಕ್ಯಾನಲ್ಲಿ ಪೆಟ್ರೋಲ್ ಮಡಗಿದ್ರು. ಆ ಗಾಡಿಯಿಂದ ಎತ್ತಿ ಅಲ್ಲಿ ಮಡಗಿದ್ರಂತೆ. ಅದನ್ನ ಎತ್ತಿ ಮಗನ ಮೇಲೆ ಸುರಿದಿತ್ತು. ಅಂದು ಮಲ್ಲಿಕಾರ್ಜುನ ಬೈಕ್ನಿಂದ ಮನೆಗೆ ಮರಳುತ್ತಾ ಇದ್ದಂತೆ ತಂದೆ ಆನಂದ್ ಮನೆ ಹೊರಗಡೆಯೇ ಜಗಳ ಶುರು ಮಾಡಿದ್ದ. ಹೇಳದೆ ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ಎಲ್ಲರ ಮುಂದೆ ಮನಬಂದಂತೆ ಬೈದಿದ್ದ. ಇದಕ್ಕೆ ಮಲ್ಲಿಕಾರ್ಜುನ್ ಕೂಡ ಕೆರಳಿ ಎದುರುತ್ತರ ಕೊಟ್ಟಿದ್ದ. ಈ ವೇಳೆ ಕೋಪ ವಿಕೋಪಕ್ಕೆ ಹೋಗಿ ಆನಂದ್ ಮನೆಯಲ್ಲಿ ಬಾಟಲ್ನಲ್ಲಿ ಇಟ್ಟಿದ್ದ ಪೆಟ್ರೋಲ್ ತಂದು ಮಗನ ಮೇಲೆ ಎರಚಿ ಬೆಂಕಿ ಹಚ್ಚೇ ಬಿಟ್ಟಿದ್ದಾನೆ. ಇದೇ ವೇಳೆ ಪಕ್ಕದ ಮನೆಯವರು ಹೊರಗಡೆ ಸೌದೆ ಒಲೆ ಹಚ್ಚಿದ್ರು. ಅಲ್ಲಿಗೂ ಪೆಟ್ರೋಲ್ ಸಿಡಿದು ಬೆಂಕಿ ಹೊತ್ತಿದೆ. ಇದರಿಂದಾಗಿ ತಂದೆ ಮಗ ಇಬ್ಬರು ಗಾಯಗೊಂಡಿದ್ದಾರೆ. ಸೌದೆ ಒಲೆ ಪಕ್ಕದಲ್ಲಿ ಇತ್ತು ಮೇಡಮ್. ಗಾಡಿ ಮೇಲೆ ಕುತ್ಕೊಂಡು ಹುಡುಗ ಮಾತಾಡ್ಕೊಂಡು ಇದ್ದಿದ್ದು. ಅದು ಅಪ್ಪ ತಂದು ಉಯ್ದಿದ ತಕ್ಷಣ ಬಾಟ್ಲ್ ಹಿಂಗೆ ಎಸೆಯೋಕೋದ್ನಲ್ಲ, ಉಯ್ದ್ಬಿಟ್ಟು ಅದು ಪೆಟ್ರೋಲ್ ಒಂಚೂರು ಬೆಂಕಿ ಬಿದ್ದಿದ ತಕ್ಷಣ ಫುಲ್ ಫೈರ್ ಆಗೋಯ್ತು. ಸ್ಥಳೀಯರು ಬೆಂಕಿ ನಂದಿಸಿ ಇಬ್ಬರನ್ನು ರಕ್ಷಿಸಿ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಮಲ್ಲಿಕಾರ್ಜುನಗೆ 40% ಸುಟ್ಟ ಗಾಯಗಳಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ತಂದೆಗೂ 18% ಗಾಯಗಳಾಗಿದ್ದು ಆತನಿಗೂ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿರುವ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.